ಥರ್ಡ್ ಹೆಡಿಂಗ್ ಸೆಕೆಂಡ್ ಕ್ವಶನ್. ಓಕೆ, ಈಗೇನು ಒಂದು ಡೆಸಿಮಲ್ ಕೊಟ್ಟಿದ್ದಾನೆ, ಇದನ್ನ p/q ಅಂದ್ರೆ ಏನು ಫ್ರಾಕ್ಷನ್ ಆಗಿ ಬರಿಬೇಕಂತ ಹೇಳಿದ್ದಾನೆ. ಓಕೆ, ಸೊ ಫಸ್ಟ್ ಏನು ಮಾಡ್ಬೇಕು ನಾವು, ಲೆಟ್ x = 0.47 ಬಾರ್ ಅಂತ ತಗೋಣ. ಓಕೆ, ಇದನ್ನ ಏನು ಬರಿಬೋದು, ಬಾರ್ ಅಂದ್ರೆ ಏನು 0.47, ಈ 7 ಮಾತ್ರ ರಿಪೀಟ್ ಹಾಕಂತ ಹೋಗ್ತಾ ಇದೆ ಅಂತ. ಓಕೆ, ನಾನು ಡೆಸಿಮಲ್ ಪಾಯಿಂಟ್ ಆದ್ಮೇಲೆ 4 ನಂಬರ್ ತಗೊಂಡಿದ್ದೇನೆ, ಹಂಗೆ ಡ್ಯಾಶ್ ಹೋಗುತ್ತೆ. ಇದು ಬಂದು ಈಕ್ವೇಶನ್ 1 ಅಂತ ಕರಿತೀನಿ. ಈಗ ಇಲ್ಲಿ ಒಂದೇ ನಂಬರ್ ರಿಪೀಟ್ ಆಗ್ತಾ ಇದೆ ತಾನೆ, ಸೊ 7 ಮಾತ್ರ ರಿಪೀಟ್ ಆಗ್ತಾ ಇದೆ. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಮಲ್ಟಿಪ್ಲೈ ಬೈ 10 ಮಾಡ್ತೀನಿ. 2 ನಂಬರ್ ರಿಪೀಟ್ ಆದ್ರೆ 100 ಇಂದ, 3 ನಂಬರ್ ರಿಪೀಟ್ ಆದ್ರೆ 1000 ಇಂದ. ಈಗ ಇಲ್ಲಿ ಒಂದೇ ನಂಬರ್ ರಿಪೀಟ್ ಆಗೋದ್ರಿಂದ ಸೊ ನಾನೇನ್ ಮಾಡ್ತೀನಿ, ಮಲ್ಟಿಪ್ಲೈ ಬೈ 10 ಆನ್ ಬೋತ್ ಸೈಡ್ ಮಾಡ್ತೀನಿ. ಅವಾಗ ಏನಾಯ್ತು, 10x ಆಯ್ತು. ಇಲ್ಲಿ ಒಂದು ಪಾಯಿಂಟ್ ಮುಂದೆ ಹೋದ್ರೆ ಏನಾಯ್ತು, 4.77. ಸೊ ಪಾಯಿಂಟ್ ಆದ್ಮೇಲೆ 4 ನಂಬರ್ ಬರ್ತೀನಿ, ಇನ್ನೊಂದು 7 ಬರೆದು ಈಕ್ವೇಶನ್ 2 ಅಂತ ಬರ್ತೀನಿ. ಯಾಕಂತಂದ್ರೆ ಡ್ಯಾಶ್ ಅಂದ್ರೆ ಏನು, 7 ಮುಂದಕ್ಕೆ ಹೋಗ್ತಾನೆ ಇದೆ. 10 ಇಂದ ಮಲ್ಟಿಪ್ಲೈ ಮಾಡಿ 1 ಪಾಯಿಂಟ್ ಮುಂದಕ್ಕೆ ಹೋಯ್ತು, 4.77. ಇಲ್ಲಿ 3 7 ಇದೆ, ಇನ್ನೊಂದು 7 ಕೂಡ ತಗೋಬಹುದು. ಯಾಕಂದ್ರೆ ಡ್ಯಾಶ್ ನಥಿಂಗ್ ಬಟ್ 7. ಇಲ್ಲಿ ಪಾಯಿಂಟ್ ಆದ್ಮೇಲೆ 4 ನಂಬರ್, ಇಲ್ಲಿ ಪಾಯಿಂಟ್ ಆದ್ಮೇಲೆ 4 ನಂಬರ್. ಇವಾಗ ಏನ್ ಮಾಡ್ಬೇಕಂತಂದ್ರೆ ಸಬ್ಟ್ರಾಕ್ಟ್ 2 - 1. ಈಕ್ವೇಶನ್ 2ನ 1 ಅಲ್ಲಿ ಕಳೀರಿ. ಓಕೆ, ಈಗ ನೀವು ನೋಡಿದ್ರೆ ಸೊ LHS ಅಲ್ಲಿ LHS ಮೈನಸ್ ಮಾಡಿ, 10x - x, LHS ಮೈನಸ್, ಇಲ್ಲಿ RHS ಮೈನಸ್ ಮಾಡಿ, ಏನಾಯ್ತು 4.777 ಮೈನಸ್ 0.4777 ... ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋಣ. 10x ಅಲ್ಲಿ ಇಲ್ಲಿ ಏನಿಲ್ಲ ಅಂದ್ರೆ 1, ಏನಾಯ್ತು 9x ಆಯ್ತು, ಇಸ್ ಈಕ್ವಲ್ ಟು ಈಗೇನು ಸಪ್ರೇಟ್ ಮಾಡೋದು 4.777 ಡ್ಯಾಶ್, ಅದರಲ್ಲಿ ಏನು ಕಳಿಬೇಕು 0.4777 ಡ್ಯಾಶ್. ಈ ಡ್ಯಾಶ್ ಏನೈತೆ ಬಿಟ್ಬಿಡ್ರಿ, ಯಾಕಂದ್ರೆ ಸೇಮ್ ಇರೋದ್ರಿಂದ 0 0 0 ಆಗ್ಬಿಡುತ್ತೆ. 7 ಅಲ್ಲಿ 7 ಹೋದ್ರೆ 0, 7 ಅಲ್ಲಿ 7 ಹೋದ್ರೆ 0, 7 ಅಲ್ಲಿ 7 ಹೋದ್ರೆ 0, 7 ಅಲ್ಲಿ 4 ಹೋದ್ರೆ 3, ಇದು 4 ಆಸ್ ಇಟ್ ಈಸ್ ಉಳ್ತದೆ. ಏನ್ ಬಂತು ನನಗೆ ಆನ್ಸರು 4.300 ಬಂತು. ಈ 0 ಲೆಕ್ಕಕ್ಕೆ ಬರಲ್ಲ, ಸೊ ಏನಂತ ಬರಿಬೋದು ನಾನು, 4.3 ಅಂತ ಬರಿಬೋದು. ಓಕೆ, ಇವರಿಬ್ಬರ ಸಬ್ಟ್ರಾಕ್ಟ್ ಮಾಡಿದ್ರೆ 4.3 ಬಂತು. ಈಗ x = 4.3 / 9 ಅಂತ ಬಂತು. ಈಗ ನೀವೇ ನೋಡ್ರಿ, x = ಏನ್ ಬಂತು 4.3/9. ಅವನು ಇದನ್ನ p/q ಫಾರ್ಮ್ ಅಲ್ಲಿ ಬರೀ ಅಂದಾನ, ಇದು ಡೆಸಿಮಲ್ ಇದೆ, ಫ್ರಾಕ್ಷನಿಗೆ ಬರೀ ಅಂತಾನ, ಮತ್ತೆ ನನಗೆ ಆನ್ಸರ್ ಡೆಸಿಮಲ್ ಅಲ್ಲೇ ಇದೆ. ಸೊ ಇವಾಗ ಏನ್ ಮಾಡ್ಬೇಕು ನಾನು, ಇಲ್ಲಿ ನೋಡ್ರಿ ಡೆಸಿಮಲ್ ಹೋಗ್ಬೇಕಂದ್ರೆ 1 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕು. ಹೌದಾ, 1 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಇಂಟು 10 / 10 ಮಾಡ್ರಿ. 1 ಪಾಯಿಂಟ್ ಮುಂದಕ್ಕೆ ಹೋಗ್ಬೇಕಂದ್ರೆ ಇಂಟು 10 / 10. ಅವಾಗ ಏನಾಗುತ್ತೆ 4.3 ಇರೋದು ಏನಾಗುತ್ತೆ ಇಂಟು 10 ಮಾಡಿದಾಗ 43 ಆಗುತ್ತೆ, 9 10 90 ಆಗುತ್ತೆ. ಓಕೆನಾ, ಇದು ಯಾವ ತರ ಅಂತಂದ್ರೆ ಈಗ ನೋಡ್ರಿ, ಇಲ್ಲಿ ಪಾಯಿಂಟ್ ಇಲ್ಲ ಅನ್ಕೊಳ್ರಿ, 43 × 10 ಏನು 430. 1 ಪಾಯಿಂಟ್ ಹಿಂದ್ಗಡೆ ಇಟ್ರೆ 43.0 ಆಯ್ತು. 43.0 ಅಂದ್ರೆ ನಥಿಂಗ್ ಬಟ್ 43/90 ಆಯ್ತು. ಸೊ ಇದು ಬಂದು ಫ್ರಾಕ್ಷನ್.